ಹೊಸ NS 200 ರಿವ್ಯೂ ನೋಡಕ್ ಬಂದಿರೋರಿಗೆಲ್ಲ ಸುಸ್ವಾಗತ. ಹಳೆ ಗಾಡಿಗೆ ಕಂಪೇರ್ ಮಾಡಿದ್ರೆ ಈ ಗಾಡಿನಲ್ಲಿ ಏನೇನ್ ಚೇಂಜಸ್ ಇದೆ ಅಂದ್ರೆ, ಫ್ರಂಟ್ ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಇಲ್ಲಿ ಒಂದು USB ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಬಜಾಜ್ ಸ್ಮಾರ್ಟ್ ಕನೆಕ್ಟ್ ಅಂತ ಒಂದು ಆಪ್ ಇದೆ, ಅದನ್ನ ಹಾಕೊಂಡ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ತಗೋಬಹುದು, ಕಾಲ್ ನೋಟಿಫಿಕೇಶನ್ ಬರುತ್ತೆ, ಮೆಸೇಜ್ ನೋಟಿಫಿಕೇಶನ್ ಬರುತ್ತೆ. ಅದನ್ನ ಬಿಟ್ರೆ ಹೆಡ್ಲೈಟ್ ಡಿಸೈನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ಗುರು. ಮಿಕ್ಕಿದೆಲ್ಲ ಹಳೆ ಗಾಡಿಲಿ ಏನಿದೆ ಸೇಮ್. ಇವತ್ತಿನ ರಿವ್ಯೂ ಇಲ್ಲಿಗೆ ಮುಗಿಸೋಣ. ಇಲ್ಲಿಂದ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನಾನು ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ ಹೋಗಿದ್ದಂತ ವಿಡಿಯೋದಲ್ಲಿ ಮಂಡ್ಯದವ್ರ ಬಗ್ಗೆ ಒಂದಷ್ಟು ಮಾತಾಡಿದ್ದೆ. ಮಂಡ್ಯ ಐಕ್ಳು ನೋಡಕ್ ಮೊದ್ಲು ಆಪಲ್ ತರ ಇರ್ತಾರೆ, ಚೆನ್ನಾಗಿರೋ ಮಕ್ಕವ ಯಾಕೆ ಮುಚ್ಕೋ ಓಡಾಡೋದು ಅಂತ ಅವರು ವಿಡಿಯೋ ಹೆವಿ ವೈರಲ್ ಆಗ್ಬಿಡಿದೆ ಗುರು. ಎಲ್ಲಾ ಕಡೆ ರೀಲ್ಸ್ ಗಳಲ್ಲಿ ಹಾಕೊಂಡು ರುಬ್ತಾ ಇದಾರೆ. ಅದಕ್ಕೋಸ್ಕರ ಇವತ್ತು ನಾನು ಈ ಗಾಡಿನ ಓಡಿಸಕ್ಕೆ ಮಂಡ್ಯಗೆ ಬಂದಿದ್ದೀನಿ. ಮಂಡ್ಯಕ್ಕೆ ಬಂದ್ರೆ ಫಸ್ಟ್ ಯಾವ ಹೀರೋ ನೆನಪಾಯ್ತಾರೆ ನಿಮ್ಗೆ? ಅದಾದ್ಮೇಲೆ ಏನಕ್ಕೆ ಕೇಳಿ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದ್ ಕಾಲದಲ್ಲಿ ಡ್ಯೂಕ್ 200 ಲಾಂಚ್ ಆದಾಗ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಬಂದ್ಬಿಡ್ತು. ಒಂದ್ ಪ್ರಾಬ್ಲಮ್ ಏನು ಅಂದ್ರೆ, ಇವಾಗಿನ ತರ ಒಳ್ಳೆ ಪರಿಸ್ಥಿತಿನಲ್ಲಿ ಅವಾಗ ಜನರು ಇರ್ಲಿಲ್ಲ. 1.5 ಲಕ್ಷದ ಗಾಡಿಗಳು ಅಂದ್ರೆ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ರು ತಗೊಳಕ್ಕೆ. ಅದು ಅಲ್ಲದೆ KTM ನ ಬಜಾಜ್ ಅವ್ರು ತಂದಿದ್ರು ಕೂಡ ಅದೊಂದು ಫಾರಿನ್ ಬ್ರ್ಯಾಂಡ್, ಮೇಂಟೈನ್ ಮಾಡಕ್ಕೆ ಎಕ್ಸ್ಪೆನ್ಸಿವ್ ಅನ್ನೋದು ಜನರ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಅವಾಗ 2012 ಅಲ್ಲಿ ಬಂದಿದ್ ಗಾಡಿ NS 200 ಗುರು. ಅದೆಷ್ಟು ಜನ ಹುಡುಗರು ಕನ್ಸಲ್ಲಿ ಗಾಡಿ ಬಂದಿತ್ತು, ಅದೆಷ್ಟು ರೈಡರ್ ಗಳು ರೂಮ್ ನಲ್ಲಿ ವಾಲ್ ಪೋಸ್ಟರ್ ಆಗಿತ್ತು, ಲೆಕ್ಕನೇ ಇಲ್ಲ. ಇವತ್ತಿಗೂ ಕೂಡ ನಮ್ಮ ಭಾರತದಲ್ಲಿ ಡ್ಯೂಕ್ 200 ಗಿಂತ ಜಾಸ್ತಿ ಕ್ರೇಜ್ NS 200 ಗಿದೆ. ನಮ್ಮ ದೇಶದಲ್ಲಿ ಜನ 200cc ಗಾಡಿ ಅಂದ್ರೆ ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ನಂಬುವಂತದ್ದು NS 200 ನ. ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಇದೊಂದು ಡ್ರೀಮ್ ಬೈಕ್ ಅಂತಾನೆ ಹೇಳ್ಬೋದು. ಒಂಥರ ನೋಡಿದ್ರೆ ಇದು ನಮ್ಗೆಲ್ಲ ಸೂಪರ್ ಬೈಕ್ ಅಂತಾನೆ ಹೇಳ್ಬೋದು. ಡೈಲಾಗ್ ಹೊಡ್ಕೊಂಡು ತುಂಬಾ ಮುಂದೆ ಬಂದ್ಬಿಟ್ನ. ಯಾವ ಕಡೆ ಪ್ರಾಬಬ್ಲಿ NS ಅಲ್ಲಿರೋ ಇಂಜಿನ್ ಡ್ಯೂಕ್ ಅಲ್ಲಿರೋ ಇಂಜಿನ್ ಗಿಂತ ತುಂಬಾನೇ ರಿಫೈನ್ಡ್ ಆಗಿದೆ. ಜನ NS ಗಾಡಿನ ಬಿಟ್ಟು ಡ್ಯೂಕ್ ನ ತಗೋಬೇಕು ಅಂದ್ರೆ ಇರೋ ಒಂದೇ ರೀಸನ್, KTM ಅನ್ನೋ ನೇಮ್ ಟ್ಯಾಗ್. ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ ನನ್ನ ಮಗ. ಹೊಸ KTM ಎಷ್ಟೈತೆ? 60,000 ಕಮ್ಮಿ. ಆನ್ ರೋಡ್ 2,03,000 ರೂಪಾಯಿ ಇದೆ. ಆ ರೇಟ್ಗೆ ಇದಕ್ಕಿಂತ ಬೆಸ್ಟ್ ಗಾಡಿ ಸಿಗೋದಿಲ್ಲ. ಡ್ಯುಯಲ್ ಚಾನಲ್ ABS ಇದೆ, ಪವರ್ಫುಲ್ ಇಂಜಿನ್ ಇದೆ. ಕಾಲೇಜ್ ಹುಡುಗರುಗಳಿಗೆ ಮಾತ್ರ ಹೇಳ್ ಮಾಡಿಸಿದ ಗಾಡಿ ಗುರು. ಎಲ್ಲ ಮುಂದಕ್ಕೆ ಬಂದ್ಬಿಟ್ಟೆ. ನಾವು ಬೆಂಗಳೂರಿಗೆ ಹೋಯ್ತಾ ಇದೀವಾ ಅಂತ ತಿರ್ಗಿಸ್ಕೊಳ್ಳಿ ವಾಪಸ್ಸು. ಒಂದ್ ಮಾತಂತೂ ಒಪ್ಕೋಬೇಕು, ಗಾಡಿನ ಟೆಸ್ಟ್ ಮಾಡ್ಬೇಕು ಅಂದ್ರೆ, ರಿವ್ಯೂ ಮಾಡ್ಬೇಕು ಅಂದ್ರೆ ಮಂಡ್ಯ ಹೇಳ್ ಮಾಡಿಸಿದ ಜಾಗ ಅಲ್ಲ ಗುರು. ಅಡ್ಡ ದಿಡ್ಡಿ ನುಗ್ತಾರೆ ಜನ, ಏನು ಮಾಡಕ್ಕಾಗಲ್ಲ ಗುರು. ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ತಲೆ ಬಾಗ್ಬೇಕು, ಮಂಡ್ಯಕ್ಕೆ ಬಂದ್ರೆ ಇಲ್ಲಿರೋ ಜನಕ್ಕೆ ತಲೆ ಬಾಗ್ಬೇಕು. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳ್ಸುದ್ ನಾವು ಅವ್ರನ್ನ. ಮಂಡ್ಯದಲ್ಲಿ ಜನಕ್ಕಿರುವಂತ ಸೆಲ್ಫ್ ರೆಸ್ಪೆಕ್ಟ್ ನ ಬೇರೆ ಕಡೆಯವರು ನೋಡಿ ಕಲಿಬೇಕು. ನಮ್ಮ ಭಾಷೆ ಮೇಲಿರೋ ಗೌರವ, ಅವರ ಹೆಸರು ಮೇಲಿರುವಂತ ಗರ್ವ, ಮೇಲ್ಮೇಲೆ ಎಷ್ಟೇ ರಫ್ ಆಗಿದ್ರು ಮನ್ಸಿಂದ ತುಂಬಾ ಸ್ವೀಟ್ ಗುರು. ಅಷ್ಟಿಲ್ದೆ ಹೇಳ್ತಾರ ಇದನ್ನ ಸಕ್ಕರೆ ನಾಡು ಅಂತ. ಕಬ್ನಲ್ ಕುಡಿತೀರಾ ಅಣ್ಣ? ನಿಂಬೆ ಹಣ್ಣು 2. ಮಂಡ್ಯದವರು ಕಬ್ನಾಲ್ ಜ್ಯೂಸ್ ಕುಡ್ದಾನೆ ಕಬ್ಣಾದಂಗ ಆಗ್ಬಿಟ್ಟಿದಾರೆ ಅನ್ಸುತ್ತೆ. ಈ ಬಿಸ್ಲಲ್ಲಿ ಎಂತ ಸ್ವರ್ಗ ಗುರು. ಕರಿಮಣಿ. ಬೆಂಗಳೂರು ಟು ಮೈಸೂರು ಸರ್ವಿಸ್ ರೋಡ್ ಅಲ್ಲಿರೋ ಹಂಸಗಳಿಗಿಂತ ಜಾಸ್ತಿ ಕರಿಮಣಿ ಸೀರಿಯಲ್ ಪೋಸ್ಟರ್ ಗಳಿದೆ. ಎಲ್ಲಾ ಕಡೆನೂ ಇವ್ರುಗಳೇ ಕಾಣ್ತಾರಲ್ಲ ಗುರು. ಹಾರನ್ ಎಷ್ಟು ಲೌಡ್ ಆಗಿದ್ರೆ ಏನು ಗುರು, ಮಂಡ್ಯದವ್ರು ಕೇರು ಮಾಡಲ್ಲ. ನೀನ್ ಹಾರನ್ ನೋಡಿದ್ರೆ ನಾನು ಕಲ್ ತಗೊಬಿಡ್ತೀನಿ ಅಂತಾರೆ. ಆದ್ರೂ ಮಂಡ್ಯದಲ್ಲಿರುವಂತ ವೈಭವ ಬೇರೆ ಇನ್ನೆಲ್ಲೂ ಸಿಗಲ್ಲ ಗುರು. ಎಂತ ಸಾಧು ಸಂತ ಆದ್ರೂ ಮಂಡ್ಯಕ್ಕೆ ಬಂದ್ 4 ದಿವಸ ಇದ್ರೆ ಸಂಸ್ಕೃತ ಕಲಿದೆ ಹೋಗಲ್ಲ. ಗೌಡ್ರೆ ಉಣ್ಣಕ್ಕೆ ಎಲ್ಲಾರು ಹೋಟ್ಲ್ ಐತಾ? ಏನೇನ್ ಸಿಕ್ಕದು ಅಲ್ಲಿ? ಬಸ್ಸಾರು ಮುದ್ದೆ ಊಟ ಆಯ್ತರ ನಿಮ್ದು? ಬರ್ತೀನಿ. ಹುಸ್ಕ್ವರ್ನ ಆಗಿರ್ಬೋದು, ಟ್ರಯಂಪ್ ಆಗಿರ್ಬೋದು, KTM ಆಗಿರ್ಬೋದು, ನಮ್ಮ ದೇಶದಲ್ಲಿ ಇರುವಂತ ಯಾವ್ಯಾವ ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ ಗಾಡಿಗಳಿದೆ ಅದನ್ನೆಲ್ಲ ನಡೆಸ್ತಾ ಇರೋದು ಬಜಾಜ್ ಅವರೇನೆ. PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. ನಾನು ಒಂದ್ ಕಾಲದಲ್ಲಿ PS ಕಾಲೇಜಲ್ಲೇ ಓದ್ಬೇಕಿತ್ತು. ಬೇರೆ ಕಡೆ ಇದ್ರೆ ಮಗ ಹಾಳಾಗ್ ಹೋಗ್ಬಿಡ್ತಾನೆ ಅಂತ ನಮ್ಮ ಮನೆಯಲ್ಲಿ JCಗೆ ಸೇರಿಸಿದ್ರು. ಕಾಲೇಜಲ್ಲಿ ಏನಿದೆ ಗುರು, ನೀನ್ JCಗೆ ಹೋಗಿ AC ರೂಮಲ್ಲಿ ಆದ್ರೂ ಕುತ್ಕೊಂಡು ಓದು, ಇಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ OC ಆಗಾದ್ರೂ ಓದು. ಕಾಲೇಜಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದೆ ಅನ್ನೋದು ಮ್ಯಾಟರ್ ಆಗಲ್ಲ, ಕಾಲೇಜಿಂದ ಹೊರಗಡೆ ಬಂದ್ಮೇಲೆ ಏನ್ ದಬಾಕಿದ್ಯಾ ಅನ್ನೋದು ಮ್ಯಾಟರ್ ಆಗುತ್ತೆ. ಅಯ್ಯೋ ನಿಮ್ ತತ್ವದ ಮನೆ ಹಾಳಾಗೋಗ. ನಮ್ಮ ಅಪ್ಪನಿಗೊಂದು ಕಾಲ್ ಮಾಡೋದ ಇರಿ. ನಮ್ಮ ಅಪ್ಪ ಫೋನೇ ಕಟ್ ಮಾಡ್ಬಿಟ್ರು. ಕಾನ್ ಟಾಕ್ ನಾವು ಕಾಲ್ ಮಿ ಲೇಟರ ಹಂಗೆಲ್ಲ ಕಳ್ಸಲ್ವಲ್ಲ, ಯಾರು ಫೋನ್ ಗಿನ್ ಕದ್ಬಿಟ್ಟವ್ರ ನಮ್ಮ ಅಪ್ಪಂದು. ಏನಪ್ಪ ಫೋನ್ ಎಲ್ಲ ಕಟ್ ಮಾಡ್ತಿದ್ದೀರಾ? ಹೌದಾ, ನಾನಿಲ್ಲಿ ಕೊತ್ತತಿ ಹತ್ರ ಬಂದಿದ್ದೆ. ಮಲ್ಕೊಳ್ಳಿ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, NS ನ ನುಕ್ಸು ಶಿವ, ಡ್ಯೂಕೆಲ್ಲ ನಮ್ಗ್ಯಾಕೆ ಶಿವ. ಜಸ್ಟ್ ಅಮೇಜಿಂಗ್. 2 ಮಾತಿಲ್ಲ ನಿಮ್ಮ ಹಾಡುಗಾರಿಕೆ ಬಗ್ಗೆ. ಈ ಟ್ಯಾಂಕ್ ಅಲ್ಲಿ ಹೆವಿ ಪ್ರಾಬ್ಲಮ್, ಬೀಜ ಕೊಡ್ದ್ಬಿಡ್ತಾವ ಹಂಸಲಿ.
ನನ್ ಕೊಡಿದ್ರೆ ನೀವ್ಯಾಕೆ ಕೆಮ್ತಾ ಇದ್ದೀರಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಡೆನೆ ಇರ್ಬೇಕು ಮೋಸ್ಟ್ಲಿ ರೋಡ್. ಬನ್ನಿ ನೋಡವ. ಈ ಮನೆಗಳು ನನಗೆ ನೆನ್ಪೈತೆ, ಅವ್ರ ಮನೆ ನೆನ್ಪಿಲ್ಲ. ಆರಾಮಾ? ಇಲ್ಲ, ವಿಡಿಯೋ ಮಾಡಕ್ ಬಂದಿದೆ. ಎಲ್ಲಿ ಅಣ್ಣ? ಬೆಂಗಳೂರಿಗೆ ಹೋದ್ರಲ್ಲ ಅವ್ರ ಡ್ಯೂಟಿಗೆ. ತಿಂತಾರಿ, ನಾನು ಮೇಲ್ಗಡೆ ಹೋಗಿ ಬರ್ತೀನಿ. ಸುಮಾರು ಜನಕ್ಕೆ ಈ ಥರದೊಂದು ಇರುತ್ತೆ ಹಳೆ ಮನೆಗಳಲ್ಲಿ, ಏನಾದ್ರು ಗೊತ್ತಿರೋಲ್ಲ. ಈ ತರ ಬಿಸಿಲಲ್ಲಿ ಒಳ್ಳೆ ಊಟ ಮಾಡಿ ಇಲ್ಲಿ ಚಾಪೆ ಹಾಸ್ಕೊಂಡು ಮಲ್ಕೊಂಡ್ರೆ ಎಂತ ಸುಖ ಗುರು. ಹೋಗಿ ಊಟ ಮಾಡಿ ಮಲ್ಕೋ. ನಿಮ್ಗೆಲ್ಲ ಒಂದು ಡೌಟ್ ಇರುತ್ತೆ, ಯಾವಾಗ್ಲೂ ಒಬ್ನೇ ವಿಡಿಯೋನೇ ಮಾಡಲ್ವಲ್ಲ ಇವನು, ಯಾರನ್ನಾದ್ರೂ ಒಬ್ರು ಜೊತೆಗೆ ಹಾಕೋ ಸುತ್ತಾ ಇರ್ತಾನಲ್ಲ, ಇವ್ನಿಗೇನು ಭಯನಾ ರೋಡ್ ಗೊತ್ತಾಗಲ್ವಾ ಅಂತ. ಆದ್ರೆ ನನ್ನ ಮೋಟಿವ್ ಏನು ಅಂದ್ರೆ, ನಾನೊಂದು ವಿಡಿಯೋ ಮಾಡಿ ಅದನ್ನ 1 ಲಕ್ಷ ಜನ ನೋಡಿದ್ರೆ ಆ 1 ಲಕ್ಷ ಜನಕ್ಕೆ ನನ್ನ ಜೊತೆಗೆ ಇನ್ನೊಂದು ಯಾವ್ದಾದ್ರು ಪ್ರತಿಭೆ ಕಾಣಬೇಕು. 20 ಟ್ರಾವೆಲರ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತೀರಾ ನನ್ನ ವಿಡಿಯೋ ಎಲ್ಲ? ನೆಕ್ಸ್ಟ್ ವಿಡಿಯೋ ನೀವು ಬರ್ತಿರಲ್ಲ. ಎಷ್ಟು ದಿವಸ ನನ್ನ ವಿಡಿಯೋಗಳನ್ನ ಜನ ನೋಡ್ತಾರೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ನನ್ನಿಂದ ಇನ್ಯಾರಾದ್ರೂ ಜನಕ್ಕೆ ಪರಿಚಯ ಆಗಿ ಅವರು ಟ್ರೆಂಡ್ ಬಂದು ಅವರು ಬೆಳೆದ್ರೆ ಎಲ್ಲೋ ಒಂದ್ ಕಡೆ ಅದು ಖುಷಿ ಇರುತ್ತೆ, ನಮ್ಮ ಜೊತೆ ಇದ್ದವರು ಈ ಲೆವೆಲ್ಗೆ ರೀಚ್ ಆಗಿದ್ದಾರೆ ಅಂತ. ನಮಸ್ಕಾರ, ನಾನು ಮಿಸ್ಟರ್ 20 ಟ್ರಾವೆಲರ್ ಅಂತ, ಹೊಸ ಯೂಟ್ಯೂಬರ್ ಕರ್ನಾಟಕಕ್ಕೆ. ಇವಾಗ ರೀಸೆಂಟ್ ಆಗಿ ನಾನು ನೇಪಾಳ್ಗೆಲ್ಲ ಹೋಗಿದ್ದೆ. ದುಡ್ಡಿಲ್ದೆ ನಾನು ರೋಡಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಲೀಕಳ ಪರಿಸ್ಥಿತಿ ಎಲ್ಲ ಬಂದ್ಬಿಡ್ತು. ನಾನು ಕಷ್ಟಪಟ್ಟಿದ್ದೀನಿ ಅಂತ ಪಬ್ಲಿಕ್ ಅಲ್ಲಿ ಹೇಳ್ಬಾರ್ದು. ಇನ್ನೂ ಕನ್ನಡ ಯೂಟ್ಯೂಬರ್ಸ್ ಇದಾರೆ, ಇನ್ನೂ ಸುಮಾರು ಜನ ಕನ್ನಡದಲ್ಲಿ ಯಾರು ಚೆನ್ನಾಗಿ ಕಂಟೆಂಟ್ ಕೊಡ್ತಾ ಇದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಇದೇ ತರ. ಹಾಯ್, ಆರಾಮ? ಹಾ, ಹೌದಾ? ನಿಮ್ದು ಯಾವ್ದು NS? 2 ವರ್ಷ ಆಯ್ತು ಗಾಡಿ ತಗೊಂಡು. ಮೈಲೇಜ್ ಡ್ರಾಪ್ ಆಗಿ 45 ಬರ್ತಲ್ಲ, 45 ಬರುತ್ತಾ? ನಾನು ಇವಾಗ ವಸ್ತು ಓಡಿಸ್ಬಿಟ್ಟು ಬಂದೆ. ಅದು ಒಂದೇನ್ ಅನ್ಸ್ತು ಅಂದ್ರೆ, ನನಗೆ ಈ ಮೀಟರ್ ಇಂದಾನೆ ಇದಕ್ಕೊಂದು ಐಡೆಂಟಿಟಿ. ಇದಿದ್ರೇನೆ ಪಲ್ಸರ್ ಅಂತ. ಈಗ ಅದನ್ನೇ ತೆಗೆದ್ಬಿಟ್ಟವ್ರೆ. ಇವಾಗ NS ಓನರ್ಗಳು ಹೊಸ NS ಅಲ್ಲಿ ಮೀಟರ್ ಇಲ್ಲ ಅಂತಾರೆ. ಮೀಟರ್ ಬೇಕು, ಮೀಟರ್. ಸರಿ ಬೈ, ಖುಷಿ ಆಯ್ತು ಬಂದಿದ್ದು. ಪಿಜ್ಜಾ, ಅಯ್ಯೋ ಮನೇಲಿ ಊಟ ಮಾಡ್ಕೊ ಬಂದ್ವಿ. ಈಗ ನಮ್ಮ ಅತ್ತೆ ಮನೇಲಿ ಊಟ ಮಾಡ್ಕೊ ಬಂದ್ವಿ. ಬರ್ತೀನಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಬೇಕು. ಬಂದಾಗ ಬರ್ತೀನಿ. ಇಲ್ಲೇ ತಾನೇ ಪಕ್ಕ ಡಾಮಿನೋಸು ಅಲ್ಲಿ ಕಾಣ್ತಾ ಇತ್ತಲ್ಲ. ಸರಿ, ನಿಮ್ಮ ಹೆಸರು? ರವೀಂದ್ರ ಅಂತ. ಸಿಗೋದ ಖುಷಿ ಆಯ್ತು. ಹುಷಾರ್. ಪರ್ಫಾರ್ಮೆನ್ಸ್ ಅಂತ ಬಂದ್ರೆ BS3 NS 200 ನ ಇದು ಬೀಟ್ ಮಾಡಕ್ ಆಗೋದಿಲ್ಲ. ಅದು ಗಾಡಿ ತಪ್ಪು ಅಲ್ಲ, ಕಂಪ್ನಿ ತಪ್ಪು ಅಲ್ಲ, ನಮ್ಮ ಎಮಿಷನ್ ನಾರ್ಮ್ಸ್ ಗಳು ಆತರ ಬಂದ್ಬಿಟ್ಟಿದೆ. ಗಾಡಿನಲ್ಲಿರುವಂತ ಗಂಡಸ್ತನ ಕಿತ್ಕೊಂಡ್ಬಿಟ್ಟಿದೆ. ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಲ್ಯಾಗ್ ಆಗಿದ್ರು ಕೂಡ NS ಅನ್ನೋದು ಇವತ್ತು 200cc ಗಾಡಿಗಳಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಗಂಡಸು ಅಂತ ಪ್ರೂವ್ ಮಾಡಕ್ಕೆ 10 ಮಕ್ಕಳು ಮಾಡೋದ್ ಬೇಕಾಗಿಲ್ಲ, 1 ಮಗು ಮಾಡಿದ್ರೆ ಸಾಕು. ಈ ಗಾಡಿನೂ ಹಂಗೆ ಗುರು. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ನೋಡ್ತಾರೆ, ಆದ್ರೆ ನಾವ್ ಈ ಕಡೆನೂ ನೋಡ್ಕೊಂಡು ಕ್ರಾಸ್ ಮಾಡ್ಬೇಕು. ಒನ್ ವೇ ರೋಡ್ ಅಲ್ಲಿ ಉಲ್ಟಾ ಯಾರು ಬರ್ತಾರೆ ಅಂತೆಲ್ಲ ನೀವು ಡೌಟ್ ಕೇಳಬೇಡಿ. ಇದು ಮಂಡ್ಯ, ಏನ್ ಬೇಕಾದ್ರೂ ಆಗುತ್ತೆ. ನೋ ಕಾಮೆಂಟ್ಸ್. ಮಂಡ್ಯದಲ್ಲಿ KFC ಇಟ್ಟು ವ್ಯಾಪಾರ ಮಾಡ್ತಾ ಇರೋನು ಎಂತ ಗಂಡು ಮಗ ಇರಬೇಕು. ಸೋಮವಾರ ಗುರುವಾರ ಬಿಟ್ಟು ಪ್ರತಿದಿನ ಮನೇಲೆ ಮಾಂಸ ಮಾಡ್ಕೊಂಡು ತಿನ್ನೋ ಊರಲ್ಲಿ KFC ಇಟ್ಟು ಲಾಭ ಮಾಡ್ತಾವನೆ ಅಂದ್ರೆ ಆಶ್ಚರ್ಯ. ಇವತ್ತೇನಾದ್ರು ಅಮಾವಾಸ್ಯೆನಾ? ಮಂಡ್ಯದವರೆಲ್ಲ ರೂಲ್ಸ್ ಫಾಲೋ ಮಾಡ್ತಾವ್ರ. ಯೂಟ್ಯೂಬ್ ನೋಡ್ತೀರಾ ಅಣ್ಣ? ಕೆಲ್ಸಿದ್ರೆ ಕೈನಾರೆ ಆದಿಲೋಕ ಬದಿರ ಬೆಂಟೆಯ. ನನ್ನ ರಿವ್ಯೂ ನೋಡಿ ನೀವೇನಾದ್ರೂ ಗಾಡಿ ಬುಕ್ ಮಾಡ್ಬೇಕು ಅಂತ ಕಾಯ್ತಾ ಇದ್ರೆ ದೂಸರಾ ಮಾತೇ ಇಲ್ಲ ಗುರು. ಕಣ್ ಮುಚ್ಕೊಂಡು ಬುಕ್ ಮಾಡ್ಬಿಡಿ. ಈ ಗಾಡಿ ಡ್ಯೂಕ್ 200 ಗಿಂತ ಚೆನ್ನಾಗಿದೆ, ಈ ಗಾಡಿ MT-15 ಗಿಂತ ಚೆನ್ನಾಗಿದೆ.